ನಮಸ್ಕಾರ ಸ್ನೇಹಿತರೆ, ಡಿಜಿಟ್ ಕನ್ನಡಕ್ಕೆ ಸ್ವಾಗತ. ನಾನು ರವಿ. ಸ್ನೇಹಿತರೆ, ಇವತ್ತು ಭಾರತದಲ್ಲಿ ವಿವೋ ಕಂಪ್ನಿ ತನ್ನ ಹೊಸ ಸರಣಿಯನ್ನು ಬಿಡುಗಡೆ ಮಾಡ್ತಾ ಇದೆ. ಸೊ ಈಗಾಗಲೇ ನೀವು ನೋಡ್ತಾ ಇರ್ಬೋದು, ನಂತರ ಆ ಒಂದು ಫೋನ್ ಬಂದಿದೆ. ಸೊ ಇದು ಈ ಒಂದು ಕಂಪ್ನಿಯ ಒಂದು ಫೋನ್ ಸ್ನೇಹಿತರೆ, ಇದು ವಿವೋ ಕಂಪ್ನಿಯ ಒಂದು ಎಸ್ ಸರಣಿಯ S1 ಸ್ಮಾರ್ಟ್ಫೋನ್. ಭಾರತದಲ್ಲಿ ಇವತ್ತು ಈ ಒಂದು ಸ್ಮಾರ್ಟ್ಫೋನ್ನ ಬಿಡುಗಡೆಗೊಳಿಸ್ತಾ ಇದ್ದಾರೆ ಸ್ನೇಹಿತರೆ. ಈಗಾಗಲೇ ನಂತರ ಈ ಸ್ಮಾರ್ಟ್ಫೋನ್ ಬಂದಿದೆ. ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ, ಈ ಒಂದು ಸ್ಮಾರ್ಟ್ಫೋನಿನ ಕಂಪ್ಲೀಟ್ ಆದಂತಹ ಒಂದು ಅನ್ಬಾಕ್ಸಿಂಗ್ ಮತ್ತು ಈ ಒಂದು ಸ್ಮಾರ್ಟ್ಫೋನ್ ಬಾಕ್ಸ್ ಒಳಗಡೆ ಯಾವ ಒಂದು ಕಂಟೆಂಟ್ಸ್ ಬಂದಿದೆ ಮತ್ತು ಇದನ್ನು ಯಾವ ರೀತಿಯಲ್ಲಿ ಬಿಲ್ಡ್ ಮಾಡಿದ್ದಾರೆ, ಇದರ ಸ್ಪೆಸಿಫಿಕೇಶನ್ ಮತ್ತು ಇದರ ಹೈಲೈಟ್ನ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ಹಾಗಾದರೆ ಈ ಯಾವುದೇ ರೀತಿಯ ಒಂದು ಟೈಮ್ ವೇಸ್ಟ್ ಮಾಡದೆ ಈ ಒಂದು ಬಾಕ್ಸ್ನ ಅನ್ಬಾಕ್ಸ್ ಮಾಡೋಣ. ಸೊ ಇದರ ಇಂಟರ್ಫೇಸ್ ಈ ರೀತಿಯಲ್ಲಿ ಬರುತ್ತೆ, ನೀವು ಈಗಾಗಲೇ ನೋಡಿದ್ದೀರಾ. ಸೊ ಅದ್ಬಿಟ್ಟು ನಾವು ಸೈಡ್ಗೆ ಹೋದರೆ ಇಲ್ಲಿ ನೋಡ್ಬೋದು, ಇದು ವಿವೋ IPL ವಿವೋ ಟೈಟಲ್ ಸ್ಪಾನ್ಸರ್ ಅಂತ ಕೊಟ್ಕೊಂಡಿದ್ದಾರೆ. ಸೊ ಇದರ ಹಿಂಭಾಗಕ್ಕೆ ಹೋದರೆ ಇದರಲ್ಲಿ ವಿವೋ S1 ಸ್ಮಾರ್ಟ್ಫೋನಿನ ಕೆಲವು ಹೈಲೈಟ್ ಸ್ಪೆಸಿಫಿಕೇಷನ್ಗಳನ್ನ ಮೆನ್ಷನ್ ಮಾಡಿದ್ದಾರೆ. 32 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ಮತ್ತು ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಮತ್ತು 4500 mAh ಬ್ಯಾಟ್ರಿ ಮತ್ತು 18 ವ್ಯಾಟ್ 12 ಇಂಜಿನ್ ಫಾಸ್ಟ್ ಚಾರ್ಜಿಂಗ್ ಅನ್ನುವಂಥ ಸ್ಪೆಸಿಫಿಕೇಷನ್, ಅಂದರೆ 4 ಹೈಲೈಟ್ ಸ್ಪೆಸಿಫಿಕೇಷನ್ಗಳನ್ನ ಈ ವಿವೋ S1 ಸ್ಮಾರ್ಟ್ಫೋನ್ ಹೊಂದ್ಕೊಂಡಿದೆಯಂತೆ. ಸೊ ನನ್ನ ಹತ್ರ ಏನು ಸ್ಮಾರ್ಟ್ಫೋನ್ ಬಂದಿದೆ ಸ್ನೇಹಿತರೆ, ಈ ಒಂದು ಸ್ಮಾರ್ಟ್ಫೋನ್ ಏನಾಗಿರುತ್ತೆ, ಇದು ನನ್ನ ಹತ್ರ ಬಂದಿರುವುದು ಒಂದು ಡೈಮಂಡ್ ಬ್ಲ್ಯಾಕ್ ಕಲರಿನ ಒಂದು ಸ್ಮಾರ್ಟ್ಫೋನ್ ಆಗಿರುತ್ತೆ. ಮತ್ತು ಈ ಒಂದು ಸ್ಮಾರ್ಟ್ಫೋನ್ 6GB ರ್ಯಾಮ್ ಮತ್ತು 128GB ಒಂದು ರೋಮ್ ಹೊಂದಿರುವಂಥ ಒಂದು ಸ್ಮಾರ್ಟ್ಫೋನ್ ಆಗಿರುತ್ತೆ. ಸೊ ಈ ಬಾಕ್ಸ್ನ ನಾವು ಈ ರೀತಿಯಲ್ಲಿ ಅನ್ಬಾಕ್ಸ್ ಮಾಡೋಣ. ಸೊ ನೋಡಿ, ಈ ಬಾಕ್ಸ್ನ ನಾನು ಈಗಾಗಲೇ ಅನ್ಬಾಕ್ಸ್ ಮಾಡಿದ್ದೀನಿ. ಬಾಕ್ಸ್ ಒಳಗಡೆ ಮಾಡಿದ್ಮೇಲೆ ನಿಮಗೆ ಈ ರೀತಿಯ ಒಂದು ಪ್ಯಾಕೇಜ್ ಸಿಗುತ್ತೆ. ಪ್ಯಾಕೇಜ್ನ ನಾವು ಓಪನ್ ಮಾಡ್ತಾ ಇದ್ದಂಗೆ ನಿಮಗೊಂದು ಈ ರೀತಿಯ ಒಂದು ಪ್ಯಾಕೇಜ್ ಸಿಗುತ್ತೆ. ಈ ಪ್ಯಾಕೇಜ್ನ ನಾವು ಇದನ್ನು ಇನ್ನೂ ಓಪನ್ ಮಾಡೋಣ. ಸೊ ಓಪನ್ ಮಾಡಿದ್ಮೇಲೆ ನಿಮಗೆ ಈ ರೀತಿಯಲ್ಲಿ ಸಿಗುತ್ತೆ, ಕೆಲವು ಬುಕ್ ವರ್ಕ್ ಸಿಗುತ್ತೆ. ಸೊ ನೋಡ್ಬೋದು, ಇದರ ಒಂದು ಸ್ಟಿಕ್ಕರ್ ಮತ್ತು ಇದರ ಒಂದು EMI ನಂಬರ್ ಆಗಿರ್ಬೋದು. ಸೊ ಇದು ಸಿಗುತ್ತೆ, ಇದು ಕೆಲಸಕ್ಕಿಲ್ಲ, ಸೈಡಿಗೆ ಇಡೋಣ. ಸೊ ಅದಾದಮೇಲೆ ನಿಮಗೆ ಕೆಲವು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಮತ್ತು ವಾರಂಟಿ ಕಾರ್ಡ್, ನಿಮಗೆ ಬುಕ್ಲೆಟ್ ಸಿಗುತ್ತೆ, ನೀವು ಯಾವ ರೀತಿಯಲ್ಲಿ ಇದನ್ನು ಯೂಸ್ ಮಾಡ್ಕೊಬೇಕು ಅನ್ನೋ ಒಂದು ಮಾಹಿತಿ. ಸೊ ಅದಾದಮೇಲೆ ನಿಮಗೂ ಒಂದು TPU ಸಿಲಿಕಾನ್ ಕವರ್ ಸಿಗುತ್ತೆ ಸ್ನೇಹಿತರೆ. ಈ ಒಂದು ವಿವೋ ಕಂಪ್ನಿಯವರು ಈ ಒಂದು ಸ್ಮಾರ್ಟ್ಫೋನ್ಗೆ ಪ್ರೊಟೆಕ್ಷನ್ಗೋಸ್ಕರ ಕೊಟ್ಕೊಂಡಿದ್ದಾರೆ. ಇದನ್ನು ಸಹ ನಾವು ಸೈಡ್ಗೆ ಇಡೋಣ. ಸೊ ಅದಾದಮೇಲೆ ಸ್ನೇಹಿತರೆ, ಬಾಕ್ಸ್ ಒಳಗಡೆ ನಿಮಗೆ ಡಿವೈಸ್ ಸಿಗುತ್ತೆ ಈ ರೀತಿ, ಇದನ್ನೆಲ್ಲ ನಾವು ಸೈಡ್ಗೆ ಇಡೋಣ. ಸೊ ಅದಾದಮೇಲೆ ನಿಮಗೆ ಬಾಕ್ಸ್ ಒಳಗಡೆ ಸ್ನೇಹಿತರೆ ಈ ರೀತಿಯಲ್ಲಿ ಒಂದು ಫೋನ್ ಸಿಗುತ್ತೆ. ಫೋನ್ ತಗೊಳ್ಳೋಣ. ಸೊ ಮೊದಲಿಗೆ ಸ್ನೇಹಿತರೆ, ಈ ಕವರ್ ಮೇಲೆ ಕೊಟ್ಟಿರುವಂತಹ ಇದು ಗೂಗಲ್ ಅಸಿಸ್ಟೆಂಟ್ ಒಂದು ಸ್ಮಾರ್ಟ್ ಬಟನ್, ಅಂದರೆ ಇದಕ್ಕೆ ಆದಂಥ ಒಂದು ಡೆಡಿಕೇಟೆಡ್ ನಿಮಗೆ ಒಂದು ಕೀ ಕೊಟ್ಟಿದ್ದಾರೆ ಗೂಗಲ್ ಅಸಿಸ್ಟೆಂಟ್ಗೆ. ಸೊ ಅದಾದಮೇಲೆ ಕೆಳಗಡೆ ನಿಮಗೆ ಇನ್ ಡಿಸ್ಪ್ಲೇ ಒಂದು ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ಕೊಟ್ಕೊಂಡಿದ್ದಾರೆ. ಸೊ ಅದಷ್ಟೇ ಇಲ್ಲಿ ಕೊಟ್ಟಿರೋದು. ಸೊ ಇದನ್ನು ನಾನು ರ್ಯಾಪ್ ಔಟ್ ಮಾಡ್ತೀನಿ. ಇದನ್ನು ಓಪನ್ ಮಾಡಿಬಿಟ್ಟು ನೋಡೋಣ ಇದು ಯಾವ ರೀತಿಯಲ್ಲಿ ಬರುತ್ತೆ ಅಂತೇಳಿ. ಸೊ ಸ್ನೇಹಿತರೆ ನೋಡ್ಬೋದು ಸ್ನೇಹಿತರೆ, ಇದು ಯಾವ ರೀತಿಯ ಒಂದು ಕಲರ್ನ ಹೊಂದ್ಕೊಂಡಿದೆ ಅಂತೇಳಿ. ಸೊ ನಾನು ಅದನ್ನು ಶೈನ್ ಮಾಡ್ತೀನಿ, ನೋಡ್ಬೋದು ಇದು ಯಾವ ರೀತಿಯಲ್ಲಿ ಒಂದು ಶೈನ್ ಆಯ್ತಾ ಇದೆ ಅಂತೇಳಿ. ಸೊ ಸ್ನೇಹಿತರೆ, ಇದು ಕಂಪ್ಲೀಟ್ ಆದಂತಹ ಒಂದು ಡೈಮಂಡ್ ಬ್ಲ್ಯಾಕ್ ಅಂತ ಏನು ಕರ್ಕೊಂಡಿದ್ದಾರೆ. ಸೊ ಇಲ್ಲಿ ನೋಡ್ಬೋದು, ಇದು ಕಂಪ್ಲೀಟ್ ಆದಂಥ ಒಂದು ಡೈಮಂಡ್ ಬ್ಲ್ಯಾಕ್ ಒಂದು ಲುಕ್ನ ಹೊಂದ್ಕೊಂಡಿದೆ. ಇದನ್ನು ನಾನು ಸ್ವಲ್ಪ ಶೇಕ್ ಮಾಡಿದ್ರೆ ಸ್ನೇಹಿತರೆ, ನಿಮಗೆ ಡೈಮಂಡ್ ಒಂದು ಚಿತ್ರ, ಅದರ ಒಂದು ರಿಫ್ಲೆಕ್ಷನ್ ಏನಿದೆ ಇಲ್ಲಿ ನಿಮ್ಗೆ ಕಾಣಿಸುತ್ತೆ. ಒಂದು ಡಾರ್ಕ್ ಮತ್ತು ಬ್ಲೂ ಮತ್ತು ಪರ್ಪಲ್ ಕಲರಲ್ಲಿ ಬರ್ತಾ ಇದೆ. ಇಲ್ಲಿ ನೋಡ್ಬೋದು ಬ್ಲ್ಯಾಕ್ ಮತ್ತು ಬ್ಲೂ ಅಲ್ಲಿ. ಸೊ ನೋಡ್ಬೋದು. ಸೊ ಅದ್ಬಿಟ್ಟು ಸ್ನೇಹಿತರೆ, ಇದರ ಒಂದು ಬಿಲ್ಡ್ ಕ್ವಾಲಿಟಿ ಅಂತೂ ನನಗೆ ಸಕ್ಕಾಪಟ್ಟೆ ತುಂಬ ಅದ್ದೂರಿಯಾಗಿದೆ. ಯಾಕಂದರೆ ಈಗಾಗಲೇ ಸ್ನೇಹಿತರೆ ನಿಮ್ಮ ನೋಡ್ಬೋದು, ಈಗಾಗಲೇ ರಿಯಲ್ಮಿ ಕಂಪ್ನಿಗಳು ಸಹ ಅದ್ದೂರಿಯ ಒಂದು ಬ್ಯಾಕ್ ಪ್ಯಾನಲ್ಗಳನ್ನ ಮಾಡ್ತಾ ಇದ್ದಾರೆ ಮತ್ತು ವಿವೋ ಕಂಪ್ನಿಯವರು ಸಹ ಅದ್ದೂರಿಯ ಒಂದು ಬ್ಯಾಕ್ ಪ್ಯಾನಲ್ಗಳನ್ನ ಮಾಡೋದ್ರಲ್ಲಿ ತುಂಬ ಹೆಸರುವಾಸಿಯಾಗಿದ್ದಾರೆ. ಸೊ ಇದರ ಒಂದು ಬ್ಯಾಕ್ ಪ್ಯಾನಲ್ ಈ ರೀತಿಯಲ್ಲಿ ಕಾಣಿಸುತ್ತೆ, ಇದರ ಒಂದು ಬ್ಯಾಕ್ ಲುಕ್. ಸೊ ಇದರ ಒಂದು ಫ್ರಂಟ್ ಲುಕ್ ಈ ರೀತಿಯಲ್ಲಿ ಬರುತ್ತೆ. ನಾನು ಇದನ್ನು ಆನ್ ಮಾಡ್ತೀನಿ. ಸೊ ಈ ಒಂದು ಸ್ಮಾರ್ಟ್ಫೋನ್ನ ನಾನು ಈಗಾಗಲೇ ಸ್ನೇಹಿತರೆ ಬೂಟ್ ಮಾಡಿದ್ದೀನಿ. ಇದನ್ನು ಬರೀ ಆನ್ ಮಾಡ್ತೀನಿ. ಇದನ್ನು ನಾವು ಸೈಡ್ಗೆ ಇಡೋಣ. ಇನ್ನು ನೋಡೋಣ ಬಾಕ್ಸ್ ಒಳಗಡೆ ಇನ್ನೂ ಏನೇನಿದೆ, ಏನೇನು ಬಂದಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ಇದನ್ನು ನಾವು ಸೈಡ್ಗೆ ಇಟ್ಬಿಟ್ಟು. ಸೊ ಬಾಕ್ಸ್ ಒಳಗಡೆ ಹೋದರೆ ಸ್ನೇಹಿತರೆ, ಇದೊಂದು ನಿಮಗೆ ಆ್ಯಪೇ ಬರುತ್ತೆ. ಇದು ಯಾವುದೇ ರೀತಿ ಒಂದು ಕೆಲಸಕ್ಕಿಲ್ಲ. ಆದರೆ ಇದರ ಹಿಂಭಾಗಕ್ಕೆ ಬಂದರೆ ಇಲ್ಲಿ ನಿಮಗೆ ಒಂದು ಸಿಮ್ ಇಜೆಕ್ಟಿಂಗ್ ಟೂಲ್ ಸಿಗುತ್ತೆ. ನಾವು ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ. ಸೊ ಅದಾದಮೇಲೆ ಸ್ನೇಹಿತರೆ, ಬಾಕ್ಸ್ ಒಳಗಡೆ ನಿಮಗೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಬಾಕ್ಸ್ ಒಳಗಡೆ ನಿಮಗೆ ಒಂದು ಮೈಕ್ರೋ USB ಕೇಬಲ್ ಸಿಗುತ್ತೆ. ಇದು ಟೈಪ್ ಸಿ ಅಲ್ಲ ಸ್ನೇಹಿತರೆ, ಇದು ನಾರ್ಮಲ್ ಮೈಕ್ರೋ USB ಒಂದು 2.0 ಒಂದು ಕೇಬಲ್ ಲೈನ್ ಆಗಿರುತ್ತೆ. ಸೊ ಇದರಲ್ಲಿ ಮೂಲಕ ನೀವು ಡೇಟಾ ಚಾರ್ಜ್ ಮಾಡ್ಬೋದು, ಜೊತೆಗೆ ನೀವು ಇದರ ಮೂಲಕ ನೀವು ಫೋನ್ನ ಚಾರ್ಜ್ ಸಹ ಮಾಡ್ಕೊಬೋದು. ಸೊ ಅದಾದಮೇಲೆ ಸ್ನೇಹಿತರೆ, ನಿಮಗೆ ವಿವೋ ಕಂಪ್ನಿಯ ಕೆಲವು ಇಯರ್ಫೋನ್ಗಳು ಸಿಗುತ್ತೆ. ಸೊ ಈಗಾಗಲೇ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು, ಇದು ಎಲ್ಲ ಒಂದು ಡಿವೈಸ್ಗಳಲ್ಲಿ ಕೊಡುವಂಥ ಒಂದು ಇಯರ್ಫೋನ್ ಆಗಿರುತ್ತೆ. ತುಂಬ ಒಂದು ರೀತಿಯಲ್ಲಿ ಒಂದು ಕ್ವಾಲಿಟಿ ಒಂದು ಇಯರ್ಫೋನ್ಗಳನ್ನ ಕೊಟ್ಟಿದ್ದಾರೆ. ಸೊ ಅದಾದಮೇಲೆ ಸ್ನೇಹಿತರೆ, ಬಾಕ್ಸ್ ಒಳಗಡೆ ನಿಮಗೆ ಸಿಗುತ್ತೆ ಒಂದು ಅದ್ದೂರಿಯ ಒಂದು ಗಟ್ಟಿಮುಟ್ಟಾದಂತಹ ಒಂದು 18 ವ್ಯಾಟ್ ಚಾರ್ಜ್ ಸಪೋರ್ಟ್ ಮಾಡುವಂತಹ ಒಂದು ಅಡಾಪ್ಟರ್ ಆಗಿರುತ್ತೆ. ಸೊ ಈ ಒಂದು ಬಾಕ್ಸ್ ಒಳಗಡೆ ಕೊಟ್ಟಿರುವಂಥ ಈ ಒಂದು ಅಡಾಪ್ಟರ್ ಬಾಕ್ಸ್ ಮೇಲೆ ಔಟ್ಪುಟ್ ಏನು ಕೊಟ್ಟಿದೆ, ಇದು ನಿಮಗೆ 5 ವೋಲ್ಟ್ ಮತ್ತು 2 ಆಂಪಿಯರ್ ಇದು ನಿಮಗೆ ಸಪೋರ್ಟ್ ಮಾಡುತ್ತಂತೆ. ಅಂದರೆ ಒಟ್ಟಾರೆಯಾಗಿ ಇದು ಫಾಸ್ಟ್ ಚಾರ್ಜಿಂಗ್ ಆಗಿರುವ ಕಾರಣದಿಂದಾಗಿ ಇದು ನಿಮಗೆ ಕಂಪ್ಲೀಟ್ ಆಗಿ 18 ವ್ಯಾಟ್ ನಿಮಗೆ ಫಾಸ್ಟ್ ಚಾರ್ಜ್ ಸಪೋರ್ಟ್ ಮಾಡುತ್ತೆ. ಇದೆಲ್ಲ ಈ ಒಂದು ಬಾಕ್ಸಲ್ಲಿ ಬರುವಂತಹ ಕೆಲವು ಕಂಟೆಂಟ್ಗಳಾಗಿರುತ್ತೆ ಸ್ನೇಹಿತರೆ. ಸೊ ಇದನ್ನೆಲ್ಲ ನಾವು ಸೈಡ್ಗೆ ಇಟ್ಬಿಟ್ಟು ನಾವು ನೇರವಾಗಿ ಫೋನ್ ತಗೊಳ್ಳೋಣ. ಫೋನ್ ಏನಿದೆ, ಏನಿಲ್ಲ ಮತ್ತು ಯಾವ ರೀತಿಯಲ್ಲಿದೆ, ಯಾವ ರೀತಿಯಲ್ಲಿಲ್ಲ ಅನ್ನೋ ಒಂದು ಮಾಹಿತಿನ ಪಡ್ಕೊಳ್ಳೋಣ. ಸೊ ಇದೆಲ್ಲ ಕಂಟೆಂಟ್ ನಾವು ಸೈಡ್ಗೆ ಇಡೋಣ.
ಸೊ ಫೋನ್ ನೋಡಬೇಕಂದ್ರೆ ಸ್ನೇಹಿತರೆ ನೋಡ್ಬೋದು, ಫೋನ್ ಇದರ ಇಂಟರ್ಫೇಸ್ ಏನಿದೆ ಸ್ನೇಹಿತರೆ, ಈ ಒಂದು Vivo S1 ಸ್ಮಾರ್ಟ್ಫೋನ್ನ ಒಂದು ಇಂಟರ್ಫೇಸ್ ಈ ರೀತಿಯಲ್ಲಿ ಬರುತ್ತೆ. ಅದ್ದೂರಿಯಾದಂಥ ಲುಕ್ ಮತ್ತು ಇದರ ಒಂದು ಕಲರ್ ಗ್ಲಾಮೆಟ್ ಅಂತೂ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನೋಡ್ಬೋದು ತುಂಬ ಅದ್ದೂರಿಯಾದಂತಹ ಒಂದು ಡಿಸ್ಪ್ಲೇನ ಈ ಒಂದು ಸ್ಮಾರ್ಟ್ಫೋನ್ ಹೊಂದ್ಕೊಂಡಿದೆ. ಇಲ್ಲಿ ನೋಡ್ಬೋದು ಇದರಲ್ಲಿ ನಿಮಗೆ ಸ್ನೇಹಿತರೆ ಒಂದು ಡ್ಯೂ ಡ್ರಾಪ್ ಅಥವಾ ವಾಟರ್ ಡ್ರಾಪ್ ನಾಚ್ ಅಂತ ಏನು ಕರಿತೀವಿ ಅದು ನಿಮಗೆ ಈ ಒಂದು ಡಿಸ್ಪ್ಲೇ ಜೊತೆಗೆ ಬರುತ್ತೆ. ಇದರ ಒಂದು ಲುಕ್ ಈ ರೀತಿಯಲ್ಲಿ ಬರುತ್ತೆ, ಇದರ ಒಂದು ಇಂಟರ್ಫೇಸ್ ನೋಡ್ಬೋದು. ಸೊ ಈ ಒಂದು ಸ್ಮಾರ್ಟ್ಫೋನಿನ ಸ್ನೇಹಿತರೆ ಕೆಲವು ಹೈಲೈಟ್ ಸ್ಪೆಸಿಫಿಕೇಷನ್ಗಳ ಬಗ್ಗೆ ಮಾತಾಡೋಣ. ಸೊ ಏನಪ್ಪ ಹೈಲೈಟ್ ಸ್ಪೆಸಿಫಿಕೇಷನ್ಗಳು ಅಂತಂದರೆ ಸ್ನೇಹಿತರೆ, ಮೊದಲಿಗೆ ಈ ಒಂದು ಸ್ಮಾರ್ಟ್ಫೋನಿನ ಒಂದು ಡಿಸ್ಪ್ಲೇ ಬಗ್ಗೆ ಮಾತಾಡೋಣ. ಸೊ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕಂದ್ರೆ ಸ್ನೇಹಿತರೆ, Vivo S1 ಈ ಒಂದು ಸ್ಮಾರ್ಟ್ಫೋನ್ ಸ್ನೇಹಿತರೆ ನಿಮಗೆ ಕಂಪ್ಲೀಟ್ ಆದಂಥ ಒಂದು ಸೂಪರ್ ಅಮೊಲೈಡ್ ಡಿಸ್ಪ್ಲೇನ ಈ ಒಂದು ಸ್ಮಾರ್ಟ್ಫೋನ್ ಹೊಂದ್ಕೊಂಡಿದೆ. ಅಂದರೆ ಇದು ನಿಮಗೆ 6.38 ಇಂಚಿನ ನಿಮಗೆ ಸೂಪರ್ ಅಮೊಲೈಡ್ ಡಿಸ್ಪ್ಲೇನ ಈ ಒಂದು ಸ್ಮಾರ್ಟ್ಫೋನ್ ಹೊಂದ್ಕೊಂಡಿದೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಯಾವ ಮೂಲೆಯಲ್ಲೂ ಸ್ನೇಹಿತರೆ ನಾನು ನಿಮಗೆ ಇವಾಗ ತೋರಿಸ್ತೀನಿ. ನೋಡ್ಬೋದು ಈ ಮೂಲೆಯಲ್ಲಿ ಸ್ನೇಹಿತರೆ ಎಲ್ಲೂ ಸಹ ಇದರಲ್ಲಿ ಒಂಚೂರು ಯಾವುದೇ ರೀತಿಯ ಒಂದು ಬೆಜಲ್ಗಳಿಲ್ಲ. ಇದು ಕಂಪ್ಲೀಟಾಗಿ ಬೆಜಲ್ಲೆಸ್ ಸ್ಮಾರ್ಟ್ಫೋನ್ ಆಗಿರುವ ಕಾರಣದಿಂದಾಗಿ ಇದು ನಿಮಗೆ 19:9 ಆಸ್ಪೆಕ್ಟ್ ರೇಷಿಯೋ ಜೊತೆಗೆ ಈ ಒಂದು ಡಿವೈಸ್ ಬರುತ್ತೆ. ಇದು ಅದ್ದೂರಿಯ ಒಂದು ಲುಕ್ನ ಕೊಡ್ತಾ ಇದೆ. ಅದು ಬಿಟ್ಟು ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಸ್ನೇಹಿತರೆ, ಇದು ನಿಮಗೆ 404 PPI ಡೆನ್ಸಿಟಿ ಜೊತೆಗೆ ಈ ಒಂದು ಡಿಸ್ಪ್ಲೇ ಬರುತ್ತೆ. ಸೊ ಅದು ಬಿಟ್ಟು ಸ್ನೇಹಿತರೆ, ಈ ಒಂದು ಸ್ಮಾರ್ಟ್ಫೋನ್ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಮಾಹಿತಿ ಹೇಳಬೇಕಂದ್ರೆ ಸ್ನೇಹಿತರೆ, ಇದರ ಒಂದು ಮುಂಭಾಗ ಮತ್ತು ಹಿಂಭಾಗದಲ್ಲಿ ಸ್ನೇಹಿತರೆ ಪ್ರೊಟೆಕ್ಷನ್ಗೋಸ್ಕರ ನಿಮಗೆ ಗೊರಿಲ್ಲಾ ಗ್ಲಾಸ್ ಸಹ ಇದು ಪ್ರೊಟೆಕ್ಷನ್ ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಸೊ ಅದು ಬಿಟ್ಟು ಈ ಒಂದು ಸ್ಮಾರ್ಟ್ಫೋನಿನ ಕೆಲವು ಇದರ ಒಂದು ಸಿಸ್ಟಮ್ ಇನ್ಫಾರ್ಮೇಷನ್ ನೋಡಬೇಕು ಅಂತ ನೀವು ಇಷ್ಟಪಟ್ಟರೆ ಸ್ನೇಹಿತರೆ, ನಾನು ಅದನ್ನು ಒಳಗಡೆ ಹೋಗ್ಬಿಟ್ಟು ತೋರಿಸ್ತೀನಿ. ಇದು ಏನಿದೆ ಏನಿಲ್ಲ, ಹೇಗಿದೆ ಹೇಗಿಲ್ಲ ಅನ್ನೋ ಒಂದು ಮಾಹಿತಿಯನ್ನು. ಸೊ ಒಳಗಡೆ ಹೋಗ್ತಾ ಇದ್ದಂಗೆ ಸ್ನೇಹಿತರೆ, ಈ ಒಂದು ಸಿಸ್ಟಮ್ ಈ ಒಂದು ಸ್ಮಾರ್ಟ್ಫೋನಿನ ಒಂದು ಅಬೌಟಲ್ಲಿ ನೋಡೋಣ. ಸೊ ನೋಡೋಣ ಇದರಲ್ಲಿ ಏನಿದೆ ಏನಿಲ್ಲ ಅಂಥೇಳಿ. ಸೊ ಅದಕ್ಕೆ ಮುಂಚೆ ಸ್ನೇಹಿತರೆ, ನಾನು ಅದನ್ನು ತೋರ್ಸೋಕ್ಕೆ ಮುಂಚೆನೇ ಅದರ ಬಗ್ಗೆ ನಾನು ಹೇಳ್ತಾ ಇರ್ತೀನಿ, ಇದು ಈ ಒಂದು ಸ್ಮಾರ್ಟ್ಫೋನಲ್ಲಿ ಏನೇನಿದೆ ಅಂತ. ಸೊ ಮೊದಲಿಗೆ ಹೇಳಬೇಕಂದ್ರೆ ಸ್ನೇಹಿತರೆ, ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಇದು ನಿಮಗೆ Android 9.0 Pie ನಿಮಗೆ ರನ್ ಆಗುತ್ತೆ. ಫನ್ ಟಚ್ 9 ವರ್ಷನಲ್ಲಿ ಈ ಒಂದು ಸ್ಮಾರ್ಟ್ಫೋನ್ ರನ್ ಆಗುತ್ತೆ. ಇದು ಸ್ನೇಹಿತರೆ ಭಾರತದಲ್ಲಿ ಸ್ನೇಹಿತರೆ ಮೊಟ್ಟ ಮೊದಲ ಒಂದು ಸ್ಮಾರ್ಟ್ಫೋನ್ ಆಗಿರುತ್ತೆ. ಯಾತಕಪ್ಪ ಮೊಟ್ಟ ಮೊದಲ ಒಂದು ಸ್ಮಾರ್ಟ್ಫೋನ್ ಅಂದರೆ, ಈ ಒಂದು ಸ್ಮಾರ್ಟ್ಫೋನಲ್ಲಿ ಸ್ನೇಹಿತರೆ ನೀಡಿರುವಂತಹ ಇದರ ಒಂದು ಪ್ರೊಸೆಸರ್ ಏನಿದೆ ಸ್ನೇಹಿತರೆ, Helio P65 ಏನಿದೆ, ಇದು ನಿಮಗೆ 2.0 GHz ಆಕ್ಟೋಕೋರ್ ಪ್ರೊಸೆಸರ್ ಅಂದರೆ CPU ಜೊತೆಗೆ ಈ ಒಂದು ಫೋನ್ ರನ್ ಆಗುತ್ತೆ. ಸೊ ಈ ಒಂದು Helio P65 ಒಂದು ಪ್ರೊಸೆಸರ್ ಹೊಂದಿರುವಂತಹ ಭಾರತದ ಮೊಟ್ಟ ಮೊದಲ ಸ್ಮಾರ್ಟ್ಫೋನ್ ಈ ಒಂದು Vivo S1 ಆಗಿರುತ್ತೆ. ಸೊ ಈ ಒಂದು ಪ್ರೊಸೆಸರ್ ಸಹ ಸ್ನೇಹಿತರೆ ಅಷ್ಟಾಗೇನು ಕಡಿಮೆ ಇಲ್ಲ, ಯಾಕಂದರೆ ತುಂಬ ಅದ್ದೂರಿಯಾದಂತಹ ಒಂದು ಪ್ರೊಸೆಸರ್ ಆಗಿರುತ್ತೆ. ಸೊ ನೋಡ್ಬೋದು ಸ್ನೇಹಿತರೆ, ಇದರ ಒಂದು ಸಿಸ್ಟಮ್ ಇನ್ಫಾರ್ಮೇಷನ್ ಈಗಾಗಲೇ ಹೇಳಿರುವಂತೆ ಇದು ಫನ್ ಟಚ್ OS ರನ್ ಆಗುತ್ತೆ. ಇದು Android 9.0 ಜೊತೆ ರನ್ ಆಗುತ್ತೆ. ಸೊ ಇದು ಪ್ರೊಸೆಸರ್ ಈಗಾಗಲೇ ಹೇಳಿರುವಂತೆ ನಿಮಗೆ 2.0 GHz ಆಕ್ಟೋಕೋರ್ ಪ್ರೊಸೆಸ್ ಜೊತೆ ಇದು ರನ್ ಆಗುತ್ತೆ. ಸೊ ಈಗಾಗಲೇ ಹೇಳಿದ್ದೀನಿ, ನಂತರ ಬಂದಿರೋದು ಸ್ಮಾರ್ಟ್ಫೋನ್ 6 GB ರ್ಯಾಮ್ ಮತ್ತು 128 GB ಒಂದು ಸ್ಟೋರೇಜಿನ ಒಂದು ವೇರಿಯಂಟ್ ಆಗಿರುತ್ತೆ. ಸೊ ಅದು ಬಿಟ್ಟು ಸ್ನೇಹಿತರೆ, ಈ ಒಂದು ಸ್ಮಾರ್ಟ್ಫೋನಿನ ಇನ್ನೂ ಹೆಚ್ಚಿನ ಒಂದು ಇನ್ಫಾರ್ಮೇಷನ್ ಹೇಳಬೇಕು ಅಂತ ಇಷ್ಟಪಟ್ಟ ಸ್ನೇಹಿತರೆ, ಈ ಒಂದು ಸ್ಮಾರ್ಟ್ಫೋನಲ್ಲಿ ಸ್ನೇಹಿತರೆ ಹಲವಾರು ರೀತಿಯ ಅಂದರೆ ನಿಮಗೆ ವೇರಿಯಂಟ್ಗಳಲ್ಲ ಅಂತ ಹೇಳಿದ್ರೆ ಸ್ನೇಹಿತರೆ, ಇದು ನಿಮಗೆ 4 GB ಮತ್ತು 6 GB ವೇರಿಯಂಟ್ಗಳು ಬರುತ್ತೆ. ಜೊತೆಗೆ ಇದು ನಿಮಗೆ 4 GB 6 GB ರ್ಯಾಮ್ ಬಂದರೆ, ಇದರಲ್ಲಿ ಸ್ಟೋರೇಜ್ ವೇರಿಯಂಟ್ ನೋಡಬೇಕಂದ್ರೆ 64 GB ಮತ್ತು 128 GB ಒಂದು ಸ್ಟೋರೇಜಿನ ಒಂದು ವೇರಿಯಂಟಲ್ಲಿ ಬರುತ್ತೆ. ಸೊ ಅದು ಬಿಟ್ಟು ಸ್ನೇಹಿತರೆ, ಇದರಲ್ಲಿ ನೀವು ಇದರ ಒಂದು ಮೈಕ್ರೋ SD ಕಾರ್ಡ್ನ ಬಳಸ್ಕೊಂಡು ಈ ಒಂದು ಸ್ಮಾರ್ಟ್ಫೋನಿನ ಒಂದು ಸ್ಟೋರೇಜ್ ಸಹ ನೀವು ಎಕ್ಸ್ಪೆಂಡ್ ಮಾಡ್ಕೊಬೋದು. ಸೊ ಈ ಒಂದು ಸ್ಮಾರ್ಟ್ಫೋನಲ್ಲಿ ಸ್ನೇಹಿತರೆ ನೀವು 256 GB ವರೆಗೂ ನೀವು ಈ ಒಂದು ಸ್ಮಾರ್ಟ್ಫೋನಿನ ಒಂದು ಸ್ಟೋರೇಜ್ನ ನೀವು ಎಕ್ಸ್ಪೆಂಡ್ ಮಾಡ್ಕೊಬಹುದು. ಸೊ ಅದು ಬಿಟ್ಟು ಸ್ನೇಹಿತರೆ, ಈ ಒಂದು ಸ್ಮಾರ್ಟ್ಫೋನಿನ ಒಂದು ಕ್ಯಾಮ್ರಾ ಮಾಹಿತಿ ಹೇಳಬೇಕಂದ್ರೆ ಸ್ನೇಹಿತರೆ, ಈ ಒಂದು ಸ್ಮಾರ್ಟ್ಫೋನಿನ ಹಿಂಭಾಗದ ಬದಲಾನ ಸ್ನೇಹಿತರೆ, ಹಿಂಭಾಗದಲ್ಲಿ ಸ್ನೇಹಿತರೆ ನಿಮಗೆ ಟ್ರಿಪಲ್ ರೇರ್ ಕ್ಯಾಮ್ರಾ ಸೆಟಪ್ನ ಕೊಟ್ಟಿದ್ದಾರೆ. ಸೊ ಇದರ ಟ್ರಿಪಲ್ ರೇರ್ ಕ್ಯಾಮ್ರಾದಲ್ಲಿ ಸ್ನೇಹಿತರೆ ಫ್ರಂಟ್ ಕ್ಯಾಮ್ರಾ ಏನು ಬರ್ತಾನೆ ಅಂದರೆ, ಇದರ ಒಂದು ಪ್ರೈಮರಿ ಕ್ಯಾಮ್ರಾ ಏನಿದೆ, ಸೊ ಇದನ್ನು ನಿಮಗೆ 16 ಮೆಗಾ ಪಿಕ್ಸೆಲ್ ಇದರ ಒಂದು ಪ್ರೈಮರಿ ಕ್ಯಾಮ್ರಾ ಬರ್ತಾ ಇದೆ. ಸೊ ಈ ಒಂದು 16 ಮೆಗಾ ಪಿಕ್ಸೆಲ್ ನಿಮಗೆ f1.78 ನಿಮಗೆ ಅಪರ್ಚರ್ ಜೊತೆಗೆ ಬಂದರೆ, ಸೆಕೆಂಡ್ ಆಗಿ ಸ್ನೇಹಿತರೆ ನಿಮಗೆ 8 ಮೆಗಾ ಪಿಕ್ಸೆಲ್ ನಿಮಗೆ AI ಸೂಪರ್ ವೈಡ್ ಆ್ಯಂಗಲ್ ನಿಮಗೆ ಸಿಗುತ್ತೆ. ಇದು 120 ಡಿಗ್ರಿ ನಿಮಗೆ ಲೆನ್ಸ್ ಇದು ಕವರ್ ಮಾಡುತ್ತೆ. ಇದು ನಿಮಗೆ f2.2 ಅಪರ್ಚರ್ ಜೊತೆಗೆ ಬರುತ್ತೆ. ಸೊ ಅದಾದಮೇಲೆ ಮೂರನೇದಾಗಿ ಸ್ನೇಹಿತರೆ, ಇಲ್ಲಿ ನಿಮಗೆ 2 ಮೆಗಾ ಪಿಕ್ಸೆಲ್ ನಿಮಗೆ ಬೊಕೆ ಕ್ಯಾಮ್ರಾ ಅಂದರೆ ಡೆಪ್ತ್ ಸೆನ್ಸರ್ ಅಂತ ಏನು ಕರಿತೀವಿ. ಸೊ ಅದು ನಿಮಗೆ ಮೂರನೇ ಒಂದು ಸೆನ್ಸರ್ ಬರುತ್ತೆ, f2.4 ಅಪರ್ಚರ್ ಜೊತೆಗೆ ಬರುತ್ತೆ. ಸೊ ಅದು ಬಿಟ್ಟು ನಿಮಗೆ ಇಲ್ಲಿ LED ಫ್ಲಾಶ್ ಲೈಟ್ ಸಹ ಕೊಟ್ಟಿದ್ದಾರೆ. ಸೊ ಅದ್ರ ಕೆಳಗಡೆ ಸ್ನೇಹಿತರೆ ನೋಡ್ಬೋದು, ಇಲ್ಲಿ ನಿಮಗೆ AI ಟ್ರಿಪಲ್ ಕ್ಯಾಮ್ರಾ ಬರ್ಕೊಂಡಿದ್ದಾರೆ ಮತ್ತು ವಿವೋ ಅಂತ ಇಲ್ಲಿ ಡಿಸೈನ್ ಮಾಡಿದ್ದಾರೆ. ಸೊ ಇದು ಬ್ಯಾಕ್ ಸೈಡಿನ ಒಂದು ಕ್ಯಾಮ್ರಾ ಇನ್ಫಾರ್ಮೇಷನ್ ಆಗಿರುತ್ತೆ. ಸೊ ಅದರ ಒಂದು ವ್ಯೂ ಕೂಡ ನೀವು
ನೀವು ತಗೋಬೋದು ಸ್ನೇಹಿತರೆ. ಬ್ಯಾಕ್ ಸೈಡಲ್ಲಿ ಯಾವ ರೀತಿಯ ಒಂದು ಕ್ಯಾಮ್ರಾ ಇನ್ಫಾರ್ಮೇಷನ್ ಬರುತ್ತೆ ಅಂತೇಳಿ ನೋಡ್ಬೋದು. ಇದು ಬ್ಯಾಕ್ ಸೈಡಲ್ಲಿ ಸ್ನೇಹಿತರೆ ನೋಡ್ಬೋದು. ನಾನು ನಿಮಗೆ ಲೈವ್ ಆಗಿ ಆ ಒಂದು ಫೋಟೋ ತೋರಿಸ್ತಾ ಇದ್ದೀನಿ. ತುಂಬ ಅದ್ಧೂರಿಯಾದಂತಹ ಒಂದು ಕ್ಲಾರಿಟಿಯನ್ನು ಈ ಒಂದು ಸ್ಮಾರ್ಟ್ಫೋನ್ ಕೊಡ್ತಾ ಇದೆ. ಸೊ ಅದನ್ನು ನಾನು ಕ್ಲಿಕ್ ಮಾಡಿ ನಾನು ತೋರಿಸ್ತೀನಿ, ಇದು ನಿಮಗೆ ಯಾವ ರೀತಿಯ ಒಂದು ಕ್ಲಾರಿಟಿಯನ್ನು ಕೊಡುತ್ತೆ ಅಂತೇಳಿ. ಸೊ ನೋಡ್ಬೋದು ಸ್ನೇಹಿತರೆ, ತುಂಬ ಅದ್ಧೂರಿಯಾದಂತಹ ಒಂದು ಕ್ಲಾರಿಟಿಯನ್ನು, ನೀವು ಅದನ್ನು ಎಷ್ಟೇ ನೀವು ಝೂಮ್ ಮಾಡಿದ್ರು ಸ್ನೇಹಿತರೆ ಆ ಒಂದು ಕಲರ್ ಏನಿರುತ್ತೆ ಆ ಕಲರ್ ಕಮ್ಮಿ ಆಯ್ತಾ ಇಲ್ಲ. ಸೊ ತುಂಬ ಅದ್ಧೂರಿಯಾದಂತಹ ಒಂದು ಕ್ಲಾರಿಟಿಯನ್ನು ಇದರ ಒಂದು ಬ್ಯಾಕ್ ಕ್ಯಾಮ್ರಾ ಅನ್ನೋದು ಹೊಂದಿರುವಂತಹ ಇದು ಟ್ರಿಪಲ್ ಕ್ಯಾಮ್ರಾ ನಿಮಗೆ ಅದ್ಧೂರಿಯಾಗಿ ಕೊಡುತ್ತೆ. ಸೊ ಅದಕ್ಕೂ ಮುಂಚೆ ಸ್ನೇಹಿತರೆ ಇದರಲ್ಲಿ ನಾವು ಹಲವಾರು ರೀತಿಯ ಒಂದು ಇಮೇಜ್ಗಳು ಕೂಡ ತೆಗೆದೀವಿ. ನೀವು ಯಾವುದೇ ರೀತಿಯ ಒಂದು ಬ್ಯಾಕ್ ಸೈಡಿಂದ ನೀವು ಯಾವುದೇ ರೀತಿಯ ಒಂದು ಇಮೇಜ್ಗಳನ್ನ ತೊಗೊಂಡ್ರೆ ಸ್ನೇಹಿತರೆ ತುಂಬ ಅದ್ಧೂರಿಯಾದಂತಹ ಒಂದು ಇಮೇಜ್ ಕ್ಲಾರಿಟಿಯನ್ನು ಈ ಒಂದು ಡಿವೈಸ್ ಕೊಡುತ್ತೆ. ಸೊ ನೋಡಿರ್ಬೋದು ನೀವು, ಇಲ್ಲಿ ನಾನು ಆಗಾಗಲೇ ಫೋಟೋನ ತೆಗೆದಿದ್ದೀನಿ. ಸೊ ಅದು ಬಿಟ್ಟು ಸ್ನೇಹಿತರೆ ಇದರಲ್ಲಿ ನಿಮಗೆ ಹಲವಾರು ರೀತಿಯ ಕೆಲವು ಸೆನ್ಸರ್ಗಳು, ಮುಖ್ಯವಾಗಿ Vivo S1 ಈ ಒಂದು ಸ್ಮಾರ್ಟ್ಫೋನಲ್ಲಿ ಹಲವಾರು ರೀತಿಯ ಸ್ನೇಹಿತರೆ ಕೆಲವು ಕ್ಯಾಮ್ರಾ ಒಂದು ಫೀಚರ್ಗಳನ್ನ ಇವರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಏನಪ್ಪ ಆ ರೀತಿಯ ಒಂದು ಕ್ಯಾಮ್ರಾ ಫೀಚರ್ಗಳು ಅಂತಂದರೆ ಸ್ನೇಹಿತರೆ, ಮೊದಲದಾಗಿ ಈ ಒಂದು ಬ್ಯಾಕ್ ಸೈಡಲ್ಲಿ ಇರುವಂತಹ ಒಂದು ಕ್ಯಾಮ್ರಾ ಲೆನ್ಸ್ ಏನಿದೆ, ಸೊ ಇಲ್ಲಿ ನಿಮಗೆ ಒಂದು 16 ಮೆಗಾ ಪಿಕ್ಸೆಲ್ನ ಒಂದು ಮೇನ್ ಕ್ಯಾಮ್ರಾ ಏನಿದೆ, ಸೊ ಇದು ಸೋನಿ IMX499 ನಿಮಗೆ ಒಂದು ಸೆನ್ಸರ್ನ ಕೊಟ್ಟಿದ್ದು. ಇದು ನಿಮಗೆ ನಿಮಗೆ 7/8 ಅಪರ್ಚರ್ ಜೊತೆಗೆ ಬರುತ್ತೆ. ಸೊ ಅದು ಬಿಟ್ಟು ಸೆಕೆಂಡಾಗಿ ಇದು ನಿಮಗೆ ಸೂಪರ್ ವೈಡ್ ಆ್ಯಂಗಲ್ನ ಇದು ನಿಮಗೆ ಅದ್ದೂರಿಯಾಗಿ ಒಂದು ಲೆನ್ಸ್ನ ಕೊಡ್ತಾ ಇದೆ. ಸೊ ಅದು ಬಿಟ್ಟು ಸ್ನೇಹಿತರೆ ಬ್ಯಾಕ್ ಸೈಡಲ್ಲಿ ಇದರಲ್ಲಿ ನಿಮಗೆ ಕಂಪ್ಲೀಟಾಗಿ ಫುಲ್ಲಿ ಲೋಡೆಡ್ ಫೀಚರ್ಗಳನ್ನ Vivo S1 ಸ್ಮಾರ್ಟ್ಫೋನ್ ಕೊಡ್ತಾ ಇದೆ. ಸೊ ಇದರಲ್ಲಿ ಏನಪ್ಪ ಅಂತಂದರೆ ನಿಮಗೆ ಬ್ಯಾಕ್ ಸೈಡಲ್ಲಿ ಸ್ನೇಹಿತರೆ ನಿಮಗೆ HDR ಮೋಡ್ ಆಗಿರ್ಬೋದು, ಲೈವ್ ಫೋಟೋ ಆಗಿರ್ಬೋದು, PDAF ಆಗಿರ್ಬೋದು, AI ಸೂಪರ್ ವೈಡ್ ಆ್ಯಂಗಲ್ ಆಗಿರ್ಬೋದು, ಪೋರ್ಟ್ರೇಟ್ ಮೋಡ್ ಆಗಿರ್ಬೋದು, AI ಪೋರ್ಟ್ರೇಟ್ ಮೋಡ್ ಆಗಿರ್ಬೋದು, ಅಥವಾ ನಿಮಗೆ AI ಪೋರ್ಟ್ರೇಟ್ ಫ್ರೇಮಿಂಗ್ ಆಗಿರ್ಬೋದು, ಅಥವಾ ಡಾಕ್ ಮೂಡ್ ಆಗಿರ್ಬೋದು, ಪ್ರೋ ಮೂಡ್, AR ಸ್ಟಿಕ್ಕರ್ಸ್, AI ಫೇಸ್ ಬ್ಯೂಟಿ, ಟೈಮ್ ಲ್ಯಾಬ್, ಸ್ಲೋ ಮೋಷನ್, ಫನ್ ವಿಡಿಯೋ, AR ಸ್ಟಿಕ್ಕರ್ಸ್, ಹಲವಾರು ರೀತಿಯ ಒಂದು ಫೀಚರ್ಗಳನ್ನ ಇದು ಕಂಪ್ಲೀಟಾಗಿ ಫುಲ್ಲಿ ಲೋಡೆಡ್ ಒಂದು ಫೋನ್ ಆಗಿರುತ್ತೆ. ನಿಮಗೆ ಒಂದು ಕ್ಯಾಮ್ರಾದಲ್ಲಿ ನಿಮಗೆ ಹೆಚ್ಚು ಆಸಕ್ತಿ ಹೊಂದ್ಕೊಂಡಿದ್ರೆ ಸೊ ನಿಮಗೆ ಹಲವಾರು ರೀತಿಯ ಒಂದು ಆಪ್ಷನ್ಗಳನ್ನ ಈ ಒಂದು ಸ್ಮಾರ್ಟ್ಫೋನ್ ಕೊಡ್ತಾ ಇದೆ. ನೋಡ್ಬೋದು ಈಗಾಗಲೇ ನಾನು ಹೇಳಿರುವ ಅದೇ ರೀತಿಯ ಒಂದು ಫಂಕ್ಷನ್ಸ್ಗಳನ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಡಾಕ್ ಆಗಿರ್ಬೋದು, ಪ್ರೋ ಮೂಡ್ ಆಗಿರ್ಬೋದು, ಪೊನೋರಮಾ, AI ಬ್ಯೂಟಿ, ಫೋಟೋ, ವಿಡಿಯೋ, ಫನ್ ವಿಡಿಯೋ, AR ಸ್ಟಿಕ್ಕರ್, ಹಲವಾರು ರೀತಿಯ ಒಂದು ಆಪ್ಷನ್ಗಳನ್ನ ಇಲ್ಲಿ ಕೊಟ್ಕೊಂಡಿದ್ದಾರೆ. ಸೊ ಅದು ಬಿಟ್ಟು ನಾವು ವೀಡಿಯೋಗೆ ಹೋಗಿ ನೋಡಿದ್ರೆ ಅಲ್ಲಿ ಸಹ ನಿಮಗೆ ಹಲವಾರು ರೀತಿಯ ಒಂದು ಆಪ್ಷನ್ಗಳನ್ನ ಕೊಡ್ತಾ ಇದ್ದಾರೆ. ಸೊ ಇದರ ಒಂದು ವೀಡಿಯೋದಲ್ಲಿ ಸ್ನೇಹಿತರೆ ವೀಡಿಯೋ ಸೆಟ್ಟಿಂಗ್ ಹೋಗೋಣ. ವೀಡಿಯೋ ಸೆಟ್ಟಿಂಗಲ್ಲಿ ನೋಡ್ಬೋದು, ಇದರಲ್ಲಿ ಸ್ನೇಹಿತರೆ ನಿಮಗೆ 1080p ಮತ್ತು 720p 480p ಈ ಒಂದು ರೆಸೊಲ್ಯೂಷನಲ್ಲಿ ನೀವು ವೀಡಿಯೋಗಳನ್ನ ರೆಕಾರ್ಡ್ ಮಾಡ್ಕೊಬೋದು. ಸೊ ಅದು ಬಿಟ್ಟು ಇದರಲ್ಲಿ ನಿಮಗೆ ಹಲವಾರು ರೀತಿಯ ಒಂದು ವೈಡ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡ್ಬೋದು ಇಲ್ಲಿ ನಿಮಗೆ ವೈಡ್ ಆಪ್ಷನ್ ಕೊಟ್ಟಿದ್ದಾರೆ. ವೈಡ್ ಆ್ಯಂಗಲ್ ಅಂದರೆ ನಿಮಗೆ ಒಂದು ಲ್ಯಾಂಡ್ಸ್ಕೇಪ್ ನೀವು ವೀಡಿಯೋಗಳನ್ನ ಶೂಟ್ ಮಾಡಬೇಕು ಅಂತ ಇಷ್ಟಪಟ್ಟರೆ ನೀವು ವೈಡ್ ಆ್ಯಂಗಲ್ನ ಇಟ್ಕೊಂಡು ನೀವು ಲ್ಯಾಂಡ್ಸ್ಕೇಪ್ ಒಂದು ಇಮೇಜ್ ಅಥವಾ ವಿಡಿಯೋನ ನೀವು ಕ್ಯಾಪ್ಚರ್ ಮಾಡ್ಕೊಬೋದು. ಒಂದು ರೀತಿಯಲ್ಲಿ ಇದು ನಿಮಗೆ 1x ಅಥವಾ 2x ಥರನೂ ಇದು ಕೆಲಸ ಮಾಡುತ್ತೆ. ಸೊ ಅದು ಬಿಟ್ಟು ಸ್ನೇಹಿತರೆ ಇಲ್ಲಿ ನೋಡ್ಬೋದು ನಿಮಗೆ ಹಲವಾರು ರೀತಿಯ ಒಂದು ಹೈ ರೆಸೊಲ್ಯೂಷನ್ ಒಂದು ಕಾಂಟ್ರಾಸ್ಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ AI ಒಂದು ಸ್ಟಿಕ್ಕರ್ಸ್ ಕೂಡ ಕೊಟ್ಟಿದ್ದಾರೆ. ತುಂಬ ಅದ್ದೂರಿಯಾದಂಥ ಒಂದು ಫೀಚರ್ಗಳನ್ನ ಈ ಒಂದು ಸ್ಮಾರ್ಟ್ಫೋನ್ ಒಳಗಡೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಇದರ ಬೆಲೆ ಸ್ನೇಹಿತರೆ ನೀವು ಕೇಳಬೇಕು ಅಂತ ಇಷ್ಟಪಟ್ಟರೆ ನೀವು ನಾನು ಕಮೆಂಟ್ ಮಾಡಿ ಕೇಳ್ಬೋದು. ನಾನು ಅದರಲ್ಲಿ ಇದರ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಕೊಡ್ತೀನಿ. ಸೊ ಅದು ಬಿಟ್ಟು ಸ್ನೇಹಿತರೆ ಕೊನೆಯದಾಗಿ ಈ ಒಂದು ಸ್ಮಾರ್ಟ್ಫೋನಿನ ಒಂದು ಬ್ಯಾಟ್ರಿ ಬಗ್ಗೆ ಅದಕ್ಕೂ ಮುಂಚೆ ಇದರ ಒಂದು ಫ್ರಂಟ್ ಕ್ಯಾಮ್ರಾ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ, ಫ್ರಂಟಲ್ಲಿ ನಿಮಗೆ ವಾಟರ್ ಡ್ರಾಪ್ ನಾಚ್ ಅಥವಾ ಡ್ಯೂ ಡ್ರಾಪ್ ಅಂತ ಏನು ಕೊಟ್ಟಿದ್ದಾರೆ. ಸೊ ಈ ಒಂದು ನಾಚ್ ಒಳಗಡೆ ನಿಮಗೆ ಒಂದು ಫ್ರಂಟ್ ಕ್ಯಾಮ್ರಾ ಕೊಡ್ತಾ ಇದ್ದಾರೆ. ಸೊ ಇದರಲ್ಲಿ ನಿಮಗೆ 32 ಮೆಗಾ ಪಿಕ್ಸೆಲ್ನ ನಿಮಗೆ ಫ್ರಂಟ್ ಕ್ಯಾಮ್ರಾನ ಕೊಡ್ತಾ ಇದ್ದಾರೆ. ಸೊ ಫ್ರಂಟ್ ಕ್ಯಾಮ್ರಾ ಸಹ ಸ್ನೇಹಿತರೆ ತುಂಬ ಅದ್ದೂರಿಯಾದಂತಹ ಒಂದು ಫ್ರಂಟ್ ಕ್ಯಾಮ್ರಾನ ಈ ಒಂದು ಸ್ಮಾರ್ಟ್ಫೋನ್ ಹೊಂದ್ಕೊಂಡಿದೆ. ಸೊ ನೋಡ್ಬೋದು ಯಾವ ರೀತಿಯ ಒಂದು ಫ್ರಂಟ್ ಕ್ಯಾಮ್ರಾನ ಈ ಒಂದು ಸ್ಮಾರ್ಟ್ಫೋನ್ ಹೊಂದ್ಕೊಂಡಿದೆ. ಸೊ ಅದಕ್ಕೆ ಒಂದು ಇಮೇಜ್ನ ನಾನು ತೆಗೆದು ತೋರಿಸ್ತೀನಿ ಫ್ರಂಟಲ್ಲಿ ನಿಮ್ಮ ಮುಂದೆನೇ. ಸೊ ನೋಡ್ಬೋದು ಸ್ನೇಹಿತರೆ ಫ್ರಂಟಲ್ಲಿ ಇದು ತೆಗೆದಿರುವಂತಹ ಒಂದು ಇಮೇಜ್ ಆಗಿದೆ. ಸೊ ಫ್ರಂಟಲ್ಲಿ ಸಹ ಸ್ನೇಹಿತರೆ ಬ್ಯೂಟಿ ಮೂಡ್ ಕೊಟ್ಟಿರೋದ್ರಿಂದ ಸೊ ಇದು ತುಂಬ ಅದ್ದೂರಿಯಾದಂತಹ ಒಂದು ಬ್ಯೂಟಿ ಮೂಡ್ ಕೆಲಸ ಮಾಡುತ್ತೆ. ಸೊ ಇದರಲ್ಲಿ ನೀವು ಎಡಿಟ್ ಕೂಡ ಮಾಡ್ಕೋಬೋದು. ಅದ್ದೂರಿಯಾದಂತಹ ಕೆಲವು ಹಲವಾರು ರೀತಿಯ ಒಂದು ಇನ್ಫಾರ್ಮೇಷನ್ಗಳನ್ನ ಸಹ ನೀವು ಕಲೆಕ್ಟ್ ಮಾಡ್ಕೊಬೋದು. ಸೊ ಅದು ಬಿಟ್ಟು ಸ್ನೇಹಿತರೆ ಕೊನೆಯದಾಗಿ ಈ ಒಂದು ಸ್ಮಾರ್ಟ್ಫೋನಿನ ಒಂದು ಬ್ಯಾಟ್ರಿ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಸ್ಮಾರ್ಟ್ಫೋನಲ್ಲಿ ಸ್ನೇಹಿತರೆ ಈ ಒಂದು Vivo S1 ಸ್ಮಾರ್ಟ್ಫೋನ್ ಏನಿದೆ, ಸೊ ಇದರಲ್ಲಿ ನಿಮಗೆ ಕಂಪ್ಲೀಟಾಗಿ 4500 mAh ಬ್ಯಾಟ್ರಿನ ಈ ಒಂದು ಸ್ಮಾರ್ಟ್ಫೋನ್ ಹೊಂದ್ಕೊಂಡಿದ್ದು, ಇದು 18 ವ್ಯಾಟ್ ಡ್ವೆಲ್ ಇಂಜಿನ್ ಫಾಸ್ಟ್ ಚಾರ್ಜಿಂಗ್ನ ಸಪೋರ್ಟ್ ಮಾಡುತ್ತೆ. ಸೊ ಅದು ಬಿಟ್ಟು ಇದರ ಒಂದು ಆಪ್ರೇಟಿಂಗ್ ಈಗಾಗಲೇ ನಾನು ನಿಮ್ಗೆ ಹೇಳಿದ್ದೀನಿ ಸ್ನೇಹಿತರೆ. ಸೊ ಇದು ನಿಮಗೆ 2G 3G 4G ಇವೆಲ್ಲ ಕನೆಕ್ಟಿವಿಟಿಯಲ್ಲಿ ಇದು ಸಪೋರ್ಟ್ ಮಾಡುತ್ತೆ. ಸೊ ಇದು ಈ ಒಂದು ಸ್ಮಾರ್ಟ್ಫೋನಿನ ಕೆಲವು ಹೈಲೈಟ್ ಸ್ಪೆಸಿಫಿಕೇಷನ್ಗಳಾಗಿರುತ್ತೆ. ಸೊ ಈ ಒಂದು ಸ್ಮಾರ್ಟ್ಫೋನ್ನ ರಿವ್ಯೂ ಮಾಡುವಾಗ ಇದರ ಸಂಪೂರ್ಣವಾದಂತಹ ಕಂಪ್ಲೀಟ್ ಆದಂಥ ಒಂದು ಇನ್ಫಾರ್ಮೇಷನ್ನ ಕೊಡ್ತೀನಿ. ಇದರ ಒಂದು ಫಿಸಿಕಲ್ ಓವರ್ವ್ಯೂ ತೊಗೊಬೇಕಂದ್ರೆ ಸ್ನೇಹಿತರೆ ಇಲ್ಲಿ ನಿಮಗೆ ಆನ್ ಆಫ್ ಬಟನ್ ಕೊಡ್ತಾ ಇದ್ದಾರೆ, ಮತ್ತು ಇಲ್ಲಿ ನಿಮಗೆ ವಾಲ್ಯೂಮ್ ರಾಕರ್ಗಳನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಯಾವುದೇ ರೀತಿಯ ಒಂದು ಸೆನ್ಸರ್ ಅಥವಾ ಯಾವುದೇ ರೀತಿಯ ಒಂದು ಬಟನ್ಗಳಿಲ್ಲ.
ಮತ್ತು ಈ ಸೈಡಲ್ಲಿ ಬಂದರೆ ಇಲ್ಲಿ ನಿಮಗೆ ಸಿಮ್ ಟ್ರೇ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಸಿಮ್ ಟ್ರೇ ಯಾವ ಥರ ಇದೆ ಅನ್ನುವಂಥ ಮಾಹಿತಿ ನೀವು ತಿಳ್ಕೊಬೇಕು ಅಂತಂದರೆ ನಾನು ಅದನ್ನು ಸಹ ನಾನು ತೆಗೆದು ತೋರಿಸ್ತೀನಿ. ಸೊ ಈಗಾಗಲೇ ವೆಬ್ಸೈಟಲ್ಲಿ ಅಂದರೆ ವಿವೋ ಅವರ ಒಂದು ವೆಬ್ಸೈಟಲ್ಲಿ ಈಗ ಹೇಳಿರುವಂತೆ ಸೊ ಇದರಲ್ಲಿ ನಿಮಗೆ ಒಂದು ಸ್ಟ್ಯಾಂಡರ್ಡ್ ಒಂದು ಸ್ಲಾಟ್ನ ಕೊಡ್ತಾ ಇದ್ದಾರೆ. ಅಂದರೆ ಇಲ್ಲಿ ನಿಮಗೆ ಸ್ಟ್ಯಾಂಡರ್ಡ್ ಸ್ಲಾಟ್ ಅಂದರೆ ಏನಂತಾರೆ, ಒಂದು ರೀತಿಯಲ್ಲಿ 2 ಸಿಮ್ ಮತ್ತು 1 ಮೆಮೊರಿ ಕಾರ್ಡ್ನ ನೀವು ಹಾಕ್ಬೋದು, ಆ ರೀತಿಯ ಒಂದು ಸ್ಲಾಟ್. ಸೊ ನೋಡ್ಬೋದು ಇದರಲ್ಲಿ ಸ್ನೇಹಿತರೆ ನೀವು ಒಂದು ಮೈಕ್ರೋ SD ಕಾರ್ಡ್ ಮತ್ತು 2 ನ್ಯಾನೋ ಸಿಮ್ಗಳನ್ನ ನೀವು ಒಟ್ಟಿಗೆ ಹಾಕ್ಕೊಂಡು ನೀವು ಬಳಸ್ಬೋದು. ಸೊ ಇದು ಒಂದು ರೀತಿಯಲ್ಲಿ ಒಂದು ಉತ್ತಮವಾದಂತಹ ಒಂದು ಆಪ್ಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ತುಂಬ ಫೋನ್ಗಳಲ್ಲಿ ಈಗಾಗಲೇ ನಿಮಗೆ ಆನ್ಬೋರ್ಡ್ ಸ್ಟೋರೇಜ್ ಇರುವ ಕಾರಣದಿಂದಾಗಿ ನಿಮಗೆ ಮೈಕ್ರೋ SD ಕಾರ್ಡ್ ಹಾಕುವ ಒಂದು ಫಂಕ್ಷನ್ನ ತೆಗಿತಾ ಇದ್ದಾರೆ. ಬಟ್ ವಿವೋ ಅವರು ಈ ಒಂದು ಸ್ಮಾರ್ಟ್ಫೋನ್ ಕೂಡ ಕೊಟ್ಟಿದ್ದಾರೆ. ಸೊ ಅದು ಬಿಟ್ಟು ಸ್ನೇಹಿತರೆ ಈ ಸೈಡ್ಗೆ ಕೆಳಗಡೆ ಬಂದರೆ ಈಗಾಗಲೇ ನಾನು ಹೇಳಿರುವಂತೆ ಇಲ್ಲಿ ನಿಮಗೆ ಗೂಗಲ್ ಅಸಿಸ್ಟೆಂಟ್ ಒಂದು ಬಟನ್ ಕೊಟ್ಟಿದ್ದಾರೆ. ಸೊ ನೀವು ಲಾಂಗ್ ಹೋಲ್ಡ್ ಮಾಡಿದ್ರೆ ಇದು ಆಟೋಮೆಟಿಕ್ಕಾಗಿ ನಿಮಗೆ ಗೂಗಲ್ ಅಸಿಸ್ಟೆಂಟ್ ನಿಮಗೆ ಕಮೆನ್ಸೇಷನ್ ಕರ್ಕೊಂಡು ಹೋಗುತ್ತೆ. ಸೊ ಅದಾದಮೇಲೆ ಕೆಳಗಡೆ ಬಂದರೆ ನಿಮಗೆ 3.5 mm ಆಡಿಯೋ ಜಾಕ್ ಕೊಡ್ತಾ ಇದ್ದಾರೆ ಮತ್ತು ಇಲ್ಲಿ ನಿಮಗೆ ಒಂದು ಆಡಿಯೋ ಮೈಕ್ ಕೂಡ ಕೊಡ್ತಾ ಇದ್ದಾರೆ. ಸೊ ಅದು ಬಿಟ್ಟು ಪಕ್ಕದಲ್ಲಿ ನಿಮಗೆ ಮೈಕ್ರೋ USB ಪೋರ್ಟ್ ಕೊಡ್ತಾ ಇದ್ದಾರೆ ಮತ್ತು ಇಲ್ಲಿ ಕೆಳಗಡೆ ಸ್ಪೀಕರ್ ಗ್ರಿಲ್ಗಳನ್ನ ಕೊಡ್ತಾ ಇದ್ದಾರೆ. ಸೊ ಒಟ್ಟಾರೆ ಹೇಳ್ಬೇಕಂದ್ರೆ ಸ್ನೇಹಿತರೆ ಇದರ ಒಂದು ಬಿಲ್ಡ್ ಕ್ವಾಲಿಟಿ ಆಗಿರ್ಬೋದು ಮತ್ತು ಈ ಡಿಸ್ಪ್ಲೇಯಲ್ಲಿ ನೋಡ್ಬೋದು ಇದು ಕಂಪ್ಲೀಟ್ ಆಗಿ ನಿಮಗೆ ನೋಡ್ಬೋದು ಇದು ನಿಮಗೆ 5D ಕರ್ವ್ ಕಂಪ್ಲೀಟ್ ಆಗಿದೆ. ಇಲ್ಲಿ ನೋಡ್ಬೋದು 5D ಕರ್ಡ್ ಆಗಿದೆ. ಸೊ ಮೂಲೆಗಳೆಲ್ಲ ತುಂಬ ಅದ್ದೂರಿ ಆಗಿದೆ. ಒನ್ ಹ್ಯಾಂಡೆಡ್ ನೀವು ಯೂಸರ್ ಆಗಿದ್ರೆ ಸ್ನೇಹಿತರೆ ಒನ್ ಹ್ಯಾಂಡೆಡ್ ನೀವು ಆರಾಮಾಗಿ ಇದನ್ನು ಯೂಸ್ ಮಾಡ್ಬೋದು. ಯಾವುದೇ ರೀತಿಯ ಒಂದು ವೆಯ್ಟ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಒಂದು ಸ್ಲಿಪ್ಪರಿ ಆಗಿರ್ಬೋದು ಯಾವುದೇ ರೀತಿಯಲ್ಲಿ ಒಂದು ತೊಂದರೆ ಇಲ್ಲ. ಸೊ ಈಗಾಗಲೇ ಕಂಪ್ನಿಯವರು ಇದರಲ್ಲಿ ಕೊಟ್ಟಿರುವಂತಹ ಒಂದು ಇದರ TPU ಕವರ್ ಸಹ ನೀವು ಇದರಲ್ಲಿ ಬಳಸ್ಕೊಬೋದು. ಸೊ ಇದರಲ್ಲಿ ನೋಡೋಣ ಇದು ಯಾವ ರೀತಿ ಕಾಣಿಸುತ್ತೆ ಅಂಥೇಳಿ. ಸೊ ನೋಡ್ಬೋದು ಸ್ನೇಹಿತರೆ ಇದಾಗಲೇ ನಾನು TPU ಕವರ್ ಹಾಕಿದ್ದೀನಿ. ಸೊ TPU ಕವರ್ ಹಾಕಿದ್ಮೇಲೆ ನಿಮಗೆ ಈ ರೀತಿಯಲ್ಲಿ ಕಾಣಿಸುತ್ತೆ. ತುಂಬ ಅದ್ದೂರಿಯಾದಂಥ ಒಂದು ಗ್ರಿಪ್ ಕೂಡ ಕೈಯಲ್ಲಿ ಕೂರ್ತಾ ಇದೆ. ಒನ್ ಹ್ಯಾಂಡೆಡ್ ನೀವು ಆರಾಮಾಗಿ ಯೂಸ್ ಮಾಡ್ಬೋದು, ಯಾವುದೇ ರೀತಿಯ ಒಂದು ತೊಂದರೆ ಇರಲ್ಲ. ಸೊ ಇದು ಸ್ನೇಹಿತರೆ ಈ ಒಂದು ವಿವೋ S1 ಸ್ಮಾರ್ಟ್ಫೋನಿನ ಒಂದು ಅನ್ಬಾಕ್ಸಿಂಗ್ ಮತ್ತು ಇದರ ಒಂದು ಫಸ್ಟ್ ಒಂದು ಲುಕ್ ಆಗಿರುತ್ತೆ. ಸೊ ಇದು ಈ ಒಂದು ರೀತಿಯ ಒಂದು ಮಾಹಿತಿ ಬಗ್ಗೆ ನೀವು ಬೇರೆ ಯಾವುದೇ ರೀತಿಯ ಒಂದು ಮಾಹಿತಿ ಅಂದರೆ ಈ ಒಂದು ವಿಡಿಯೋದಲ್ಲಿ ಹೇಳಿರುವ ಮಾಹಿತಿ ಬಿಟ್ಟು ಬೇರೆ ಯಾವುದೇ ರೀತಿಯ ಒಂದು ಮಾಹಿತಿ ನೀವು ಕೇಳಬೇಕು ಅಥವಾ ತಿಳ್ಕೊಬೇಕು ಅಂತ ಇಷ್ಟಪಟ್ಟರೆ ನೀವು ನನಗೆ ಕಮೆಂಟ್ ಮಾಡಿ ಕೇಳ್ಬೋದು. ಸೊ ಸ್ನೇಹಿತರೆ ನೋಡಿದ್ರಲ್ಲ ಇದು ವಿವೋ ಕಂಪ್ನಿಯ ವಿವೋ S1 ಸ್ಮಾರ್ಟ್ಫೋನ್ ಆಗಿರುತ್ತೆ. ಸೊ ಈ ಒಂದು ಸ್ಮಾರ್ಟ್ಫೋನಿನ ಒಂದು ಕಂಪ್ಲೀಟ್ ಆದಂಥ ಒಂದು ಅನ್ಬಾಕ್ಸಿಂಗ್ ಈ ಮಾಹಿತಿ ಆಗಿರುತ್ತೆ ಸ್ನೇಹಿತರೆ. ಸೊ ಈ ಒಂದು ಸ್ಮಾರ್ಟ್ಫೋನ್ ಬಗ್ಗೆ ಬೆಲೆ ನೀವು ತಿಳ್ಕೊಬೇಕು ಅಂತ ಇಷ್ಟಪಟ್ಟ ಸ್ನೇಹಿತರೆ ನೀವು ನನ್ನ ಕಮೆಂಟ್ ಮಾಡಿ ತಿಳಿಸ್ಬೋದು. ನಾನು ಇದರ ವೇರಿಯಂಟ್ಗೆ ತಕ್ಕಂತಹ ಒಂದು ಬೆಲೆನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸೊ ಇದೇ ರೀತಿಯ ಒಂದು ವಿಡಿಯೋಗಳಿಗಾಗಿ ನೀವು ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಡಿಜಿಟ್ ಕನ್ನಡ ಸ್ನೇಹಿತರೆ ನಿಮಗೆ ಟಿಕ್ಟಾಕ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಸಹ ಅವೈಲೇಬಲ್ ಇದೆ. ಸೊ ಅಲ್ಲಿ ಸಹ ನೀವು ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅಲ್ಲಿಂದ ನೀವು ಕ್ಲಿಕ್ ಮಾಡಿ ಫಾಲೋ ಮಾಡ್ತಾ ಇರ್ಬೋದು. ಸೊ ಇದೇ ರೀತಿ ಒಂದು ವಿಡಿಯೋಗಳಿಗಾಗಿ ನೀವು ಕಾಯ್ತೀರಿ ಸ್ನೇಹಿತರೆ ಮುಂದಿನ ವಿಡಿಯೋಗೋಸ್ಕರ. ನಮಸ್ಕಾರ, ಧನ್ಯವಾದ.